ಮಕ್ಕಳಿಗಾಗಿ ರಾಮಾಯಣ ಭಾಗ 17. ಕೊನೆಗೂ ಸೀತಾಮಾತೆಯನ್ನು ಪತ್ತೆ ಹಚ್ಚಿದ ರಾಮಭಕ್ತ ಹನುಮಂತ. ನನ್ನ ಕನ್ನಡ ಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಕತೆಯ ಮುಂದಿನ ಭಾಗವನ್ನು ನೋಡೋಣ. ವಾನರರೆಲ್ಲರೂ ಸೀತೆಯ ಮಾತೆಯ ಸುಳಿವೇ ಕಾಣದೆ ಏನು ಮಾಡುವುದೆಂದು ತಿಳಿಯದೆ ನಿರಾಶೆಯಿಂದ ಕುಳಿತಿದ್ದಾಗ ಅಲ್ಲಿಗೆ ಬಂದ ಸಮುದ್ರ ಪಕ್ಷಿಯೊಂದು ಕೊಟ್ಟ ಸುಳಿವಿನ ಮೇರೆಗೆ ರಾಕ್ಷಸ ರಾವಣ ಸೀತಾಮಾತೆಯನ್ನು ಲಂಕೆಗೆ ಹಾರಿಸಿಕೊಂಡು ಹೋಗಿದ್ದಾನೆನ್ನುವುದು ತಿಳಿಯುತ್ತದೆ. ಆದರೆ ಯಾರಿಗೂ ಅಷ್ಟು ದೊಡ್ಡ ಸಮುದ್ರವನ್ನು ಹಾರಿ ದಾಟಿ ಹೋಗುವುದು ಸಾಧ್ಯವಾಗದಿದ್ದಾಗ ಜಾಂಬವಂತನ ಸಲಹೆಯಂತೆ ವಾಯುಪುತ್ರ ಆಂಜನೇಯ ತಯಾರಾಗುತ್ತಾನೆ. ಪಕ್ಕದ ಬೆಟ್ಟದ ನೆತ್ತಿಯ ಮೇಲಿನಿಂದ ಹನುಮಂತ ದೊಡ್ಡ ನೆಗೆತದೊಂದಿಗೆ ಮೇಲಕ್ಕೆ ಹಾರಿದಾಗ ಕೆಳಗಡೆ ನಿಂತಿದ್ದ ವಾನರರು ಭಯಾಶ್ಚರ್ಯಗಳಿಂದ ಆಂಜನೇಯನೆಡೆಗೆ ನೋಡುತ್ತಾ ಸಂತೋಷದಿಂದ ಚಪ್ಪಾಳೆ ತಟ್ಟುತ್ತಾ ಕುಣಿದಾಡಿದರು. ಆಕಾಶದಲ್ಲಿ ಸುಲಲಿತವಾಗಿ ಹಾರುತ್ತಿದ್ದ ಆಂಜನೇಯನನ್ನು ಕಂಡ ದೇವತೆಗಳು ಕೂಡ ಅವನ ಮೇಲೆ ಹೂಮಳೆಗರೆಯುತ್ತಾ ಶುಭ ಹಾರೈಸಿದರು. ಸೂರ್ಯದೇವರು ತನ್ನ ಬಿಸಿಲನ್ನು ತಂಪಾಗಿಸಿ ಆಶೀರ್ವದಿಸಿದ. ವಾಯುದೇವರು ತಂಪಾದ ಗಾಳಿ ಬೀಸುತ್ತಾ ತನ್ನ ಮಗನನ್ನು ಹರಸಿದ. ಹನುಮಂತನ ಧೈರ್ಯ, ಸಾಹಸ, ಬುದ್ಧಿವಂತಿಕೆಗಳನ್ನು ಪರೀಕ್ಷಿಸುವುದಕ್ಕಾಗಿ ದೇವತೆಗಳು ಸಮುದ್ರ ದೇವತೆ ಸುರಸೆಯನ್ನು ಕಳುಹಿಸಿದರು. ಸುರಸೆ ದೊಡ್ಡ ರಾಕ್ಷಸ ರೂಪದಲ್ಲಿ ಹನುಮಂತನ ಎದುರು ಬಂದು ಅವನನ್ನು ನುಂಗುವಂತೆ ದೊಡ್ಡ ಬಾಯಿ ತೆರೆದಳು. ಇದನ್ನು ಕಂಡ ಆಂಜನೇಯ ಇನ್ನೂ ದೊಡ್ಡದಾಗಿ ಬೆಳೆದ. ಆಂಜನೇಯ ತನ್ನ ಬಾಯಲ್ಲಿ ಪ್ರವೇಶಿಸಿ ಹೊರ ಬಂದರೆ ಮಾತ್ರ ತಾನು ದಾರಿ ಬಿಡುವುದಾಗಿ ಹೇಳಿದ ಸುರಸೆ ಇನ್ನೂ ದೊಡ್ಡದಾಗಿ ಬಾಯಿ ತೆರೆದಳು. ಅವನು ಇನ್ನಷ್ಟು ದೊಡ್ಡದಾಗಿ ಬೆಳೆದ. ಅವಳು ಮತ್ತಷ್ಟು ದೊಡ್ಡ ಬಾಯಿ ತೆರೆದಂತೆ ಹನುಮಂತ ಮತ್ತಷ್ಟು ಬೆಳೆಯುತ್ತಾ ಹೋದ. ಹೀಗೆ ತುಂಬ ದೊಡ್ಡದಾಗಿ ಅವಳು ಬಾಯಿ ತೆರೆದಾಗ ಅವನು ಇದ್ದಕ್ಕಿದ್ದಂತೆ ತುಂಬ ಚಿಕ್ಕದಾಗಿ ಒಂದು ಬೆರಳಿನ ಗಾತ್ರಕ್ಕೆ ತನ್ನ ದೇಹದ ಗಾತ್ರವನ್ನು ಕುಗ್ಗಿಸಿಕೊಂಡ. ಇದೆಲ್ಲ ಅವಳ ಅರಿವಿಗೆ ಬಂದು ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ಹನುಮಂತ ಅವಳ ಬಾಯೊಳಗೆ ನುಗ್ಗಿ ಹೊಟ್ಟೆಯೊಳಗೆ ಹೋಗಿ ತಿರುಗಿ ಬಂದು ಆಗಿತ್ತು. ಸ್ಪರ್ಧೆಯಲ್ಲಿ ಸೋತ ಸುರಸೆ ತನ್ನ ನಿಜ ರೂಪಕ್ಕೆ ಬಂದು ಅವನನ್ನು ಆಶೀರ್ವದಿಸಿ ಕಳಿಸಿದಳು. ಆಂಜನೇಯ ಇನ್ನೂ ಅನೇಕ ಅಡೆತಡೆಗಳನ್ನು ದಾಟಬೇಕಾಯಿತು ಸಮುದ್ರ ದಾಟಲು. ಎಲ್ಲವನ್ನೂ ತನ್ನ ಶಕ್ತಿಯಿಂದ ಬುದ್ಧಿವಂತಿಕೆಯಿಂದ ನಿವಾರಿಸಿಕೊಂಡು ಕೊನೆಗೂ ತ್ರಿಕೂಟ ಪರ್ವತದ ಮೇಲೆ ಬಂದಿಳಿದ. ಇದೇ ಪರ್ವತದ ಮೇಲೆಯೇ ರಾವಣನ ಲಂಕಾ ನಗರವಿದ್ದುದು. ಪರ್ವತದ ಮೇಲೆ ಕುಳಿತಿದ್ದ ಅಂಜನಾಪುತ್ರ ಲಂಕೆಯ ಕಡೆ ಸೂಕ್ಷ್ಮವಾಗಿ ಗಮನಿಸಿದ. ಲಂಕಾಪಟ್ಟಣವು ಬೆರಗುಗೊಳಿಸುವಂತಿತ್ತು. ಅನೇಕ ಸುಂದರ ಪಾರ್ಕುಗಳು, ಹೂತೋಟಗಳು, ಕೋಟೆ ಕಟ್ಟಡಗಳು. ಭಯಂಕರ ರಕ್ಕಸರಿಂದ ಹಗಲು ರಾತ್ರಿ ಕಾಯಲ್ಪಡುತ್ತಿದ್ದ ಲಂಕಾ ನಗರವನ್ನು ಪ್ರವೇಶಿಸುವುದು ಸಾಧ್ಯವೇ ಇಲ್ಲವೇನೋ ಎನ್ನುವಂತಿತ್ತು. ಅಪರಿಚಿತರ ಪ್ರವೇಶ ಸಾಧ್ಯವೇ ಇಲ್ಲ ಎನಿಸುವಂತಿತ್ತು ಅಲ್ಲಿನ ವ್ಯವಸ್ಥೆ. ಹನುಮಂತ ಒಂದು ಉಪಾಯ ಮಾಡಿದ. ಅತಿ ಚಿಕ್ಕ ಗಾತ್ರಕ್ಕೆ ಬದಲಾದ ಆಂಜನೇಯ ರಾತ್ರಿಯಾಗುವುದನ್ನೇ ಕಾಯುತ್ತಾ ಕುಳಿತ. ಎಲ್ಲ ಕಡೆ ಕತ್ತಲು ಆವರಿಸಿದಾಗ ಕತ್ತಲಿನಲ್ಲಿ ಕೋಟೆಯ ಗೋಡೆಯನ್ನೇರಿ ಲಂಕೆಯನ್ನು ಪ್ರವೇಶಿಸುವುದು ಅವನ ಉಪಾಯವಾಗಿತ್ತು. ಆದರೆ ಅವನು ಲಂಕಿಣಿ ಎಂಬ ರಾಕ್ಷಸಿಯ ಕಣ್ಣಿಗೆ ಬಿದ್ದೇ ಬಿಟ್ಟಿದ್ದ. ಅವಳು ಲಂಕೆಯ ಕಾವಲುಕಾರಿಣಿ, ರಕ್ಷಕಿ. ಚಿಕ್ಕ ಗಾತ್ರದಲ್ಲಿದ್ದ ರಾವಣನನ್ನು ಕಾಲಿನಿಂದ ತುಳಿದು ಅವನನ್ನು ಹೊಸಕಿ ಹಾಕುವುದು ಅವಳ ಉದ್ದೇಶ. ಶಕ್ತಿಶಾಲಿ ಹನುಮಂತ ಸಟಕ್ಕನೆದ್ದು ಅವಳ ಮುಖ, ತಲೆಯ ಮೇಲೆ ಜೋರಾದ ಪ್ರಹಾರವನ್ನೆಸೆದ. ಲಂಕಿಣಿಯ ಮೂಗು, ಕಿವಿಗಳಿಂದ ರಕ್ತ ಸುರಿಯತೊಡಗಿ ನೋವಿನಿಂದ ಕಿರಿಚಾಡುತ್ತಾ ಬಿದ್ದು ಬಿಟ್ಟಳು. ಅವಳು ಬಿದ್ದ ಕೂಡಲೇ ಹನುಮಂತ ಲಂಕೆಯ ಒಳಗೆ ನುಸುಳಿಕೊಂಡು ಹೋಗಿಬಿಟ್ಟ. ಒಳಹೋದ ಆಂಜನೇಯ ಸೀತಾಮಾತೆಯನ್ನು ಹುಡುಕಲು ಪ್ರಾರಂಭಿಸಿದ. ಶ್ರೀರಾಮ ಹೇಳಿದ್ದ ಸೀತೆಯ ಚಹರೆಗಳನ್ನು ಮನದಲ್ಲಿ ಮೆಲುಕು ಹಾಕುತ್ತಾ ಲಂಕಾದೆಲ್ಲೆಡೆ ಹುಡುಕಲು ಪ್ರಾರಂಭಿಸಿದ. ಆದರೆ ಎಲ್ಲೆಡೆಯೂ ಅವನಿಗೆ ಕೇವಲ ರಾಕ್ಷಸರೇ ಕಾಣಿಸಿದರೆ ವಿನ ಸೀತೆ ಕಂಡುಬರಲಿಲ್ಲ. ಈಗವನು ಎಲ್ಲ ಮನೆಗಳ ಒಳಗೆ ಇಡುಕಿ ನೋಡತೊಡಗಿದ. ಸೀತೆಯ ಪತ್ತೆಯೇ ಇಲ್ಲ. ಯೋಚಿಸಿದ, ಬಹುಶಃ ರಾವಣ ಸೀತೆಯನ್ನು ವೈಭವೋಪೇತ ರಾಣಿವಾಸದಲ್ಲಿ ಇರಿಸಿರಬೇಕು ಎಂದುಕೊಂಡು ಹುಡುಕತೊಡಗಿದ. ಇಲ್ಲ. ರಾವಣನ ಎಲ್ಲ ಪತ್ನಿಯರ ವಾಸ ಕೋಣೆಗಳನ್ನೂ ಪರೀಕ್ಷಿಸಿದ. ಮಹಾರಾಣಿ ಮಂಡೋದರಿಯ ರಾಣಿವಾಸವನ್ನೂ ಕೂಡ ಪರೀಕ್ಷಿಸಿದ. ಇಲ್ಲವೇ ಇಲ್ಲ.
ನಾನೀಗ ಸೀತೆಯನ್ನು ಪತ್ತೆ ಹಚ್ಚದೆ ಬರೀ ಕೈಯಲ್ಲಿ ಹಿಂತಿರುಗಿದ್ದೆ ಆದರೆ ಖಂಡಿತವಾಗಿ ಶ್ರೀರಾಮ ಬದುಕುಳಿಯುವುದಿಲ್ಲ. ರಾಮನಿಲ್ಲದೆ ಲಕ್ಷ್ಮಣ ಕೂಡ ಬದುಕಲಾರ. ನಂತರ ಭರತ, ಶತ್ರುಘ್ನ, ಕೌಶಲ್ಯ ಹೀಗೆ ಇನ್ನೂ ಅನೇಕರ ಸಾವಿಗೆ ನಾನೇ ಕಾರಣನಾಗುತ್ತೇನೆ. ಇಡೀ ಅಯೋಧ್ಯೆ ಶೋಕಸಾಗರದಲ್ಲಿ ಮುಳುಗಿ ಹೋಗುತ್ತದೆ. ಇಷ್ಟೇ ಅಲ್ಲ, ತನ್ನ ಸ್ನೇಹಿತನಲ್ಲಿದ್ದ ಸುಗ್ರೀವ ಕೂಡ ತನ್ನನ್ನು ತಾನೇ ಕೊನೆಗಾಣಿಸಿಕೊಳ್ಳುತ್ತಾನೆ. ಹೀಗೆ ಸೀತೆ ಇಲ್ಲದೆ ತಾನೊಬ್ಬನೇ ತನ್ನ ದೇಶಕ್ಕೆ ಹಿಂತಿರುಗಿದರೆ ಆಗುವ ಪರಿಣಾಮಗಳನ್ನು ಕಲ್ಪಿಸಿಕೊಳ್ಳುತ್ತಾ ಆಂಜನೇಯ ತಬ್ಬಿಬ್ಬಾದ. ಏನೇ ಆಗಲಿ, ಸೀತಾಮಾತೆಯನ್ನು ಹುಡುಕದೆ ತಾನು ಕಿಷ್ಕಿಂಧೆಗೆ ಹಿಂದಿರುಗುವುದೇ ಇಲ್ಲ ಎಂದು ಪ್ರತಿಜ್ಞೆ ಮಾಡಿಕೊಂಡ ಹನುಮಂತ. ಕೊನೆಗೆ ಹುಡುಕುತ್ತಾ ಹುಡುಕುತ್ತಾ ಅಶೋಕವನದ ಬಳಿ ಬಂದ. ನೂರಾರು ಗಿಡಮರಗಳು, ಹೂವು, ಹಣ್ಣುಗಳಿಂದ ತುಂಬಿದ ಅಶೋಕವನ ಸೌಂದರ್ಯದ ಪ್ರತಿರೂಪದಂತೆ ಮನಸೂರೆಗೊಳ್ಳುವಂತಿತ್ತು. ಒಂದು ವೃಕ್ಷದ ಕೆಳಗೆ ಒಬ್ಬ ಸುಂದರ ಮಹಿಳೆ ಕುಳಿತಿದ್ದುದು ಹನುಮಂತನ ಕಣ್ಣಿಗೆ ಬಿತ್ತು. ಅವಳ ಬಟ್ಟೆಗಳೆಲ್ಲ ಬಣ್ಣ ಕಳೆದುಕೊಂಡು ಹರಿದು ಹೋದಂತಿದ್ದವು. ಅವಳ ಪಕ್ಕದಲ್ಲಿ ಬೆಲೆ ಬಾಳುವ ಬಟ್ಟೆಗಳು, ಆಭರಣಗಳನ್ನು ಇರಿಸಲಾಗಿತ್ತು. ಆದರೆ ಅವಳಿಗೆ ಅವುಗಳ್ಯಾವುವೂ ಬೇಕಾಗಿರಲಿಲ್ಲ. ಪೂರ್ತಿಯಾಗಿ ಕಳೆಗುಂದಿ ಚಿಂತಾಕ್ರಾಂತಳಾಗಿದ್ದ ಅವಳ ಎದುರು ಕುಳಿತುಕೊಂಡ ಕುರೂಪಿ ರಾಕ್ಷಸಿಯೊಬ್ಬಳು ರಾವಣನ ಗುಣಗಾನ ಮಾಡುತ್ತಿದ್ದಳು. ಆ ರಾಕ್ಷಸಿ ಎದುರು ಕುಳಿತ ಮಹಿಳೆಯ ಮನಸ್ಸನ್ನು ಪರಿವರ್ತಿಸಲು ಪ್ರಯತ್ನಿಸುತ್ತಿದ್ದಾಳೆಂಬುದು ಕಾಣಿಸುವಂತಿತ್ತು. ಆಗ ಅವನಿಗೆ ಹಿಂದಿನ ಘಟನೆ ಜ್ಞಾಪಕಕ್ಕೆ ಬಂದಿತು. ಅವನು ಮೊದಲೇ, ಅಂದರೆ ಅವಳು ಪುಷ್ಪಕ ವಿಮಾನದಿಂದ ತನ್ನ ಆಭರಣಗಳನ್ನು ಎಸೆಯುವಾಗ ದೂರದಿಂದ ಅವಳನ್ನು ನೋಡಿದ್ದು ನೆನಪಾಯಿತು. ಇವಳೇ ಸೀತಾಮಾತೆ ಎಂದು ತಿಳಿದ ಹನುಮಂತನಿಗೆ ಸೀತಾಮಾತೆ ಸುರಕ್ಷಿತವಾಗಿರುವುದನ್ನು ಕಂಡು ನೆಮ್ಮದಿಯಾದ, ನಿರಾಳನಾದ. ಅದೇ ಸಮಯದಲ್ಲಿ ಅವನಿಗೆ ದುಃಖವು ಒತ್ತಿಕೊಂಡು ಬಂತು. ಸೀತೆಯ ದುಸ್ಥಿತಿ ಹಾಗಿತ್ತು. ಸೀತಾಮಾತೆ ಒಂಟಿಯಾಗಿದ್ದಾಗ ಹೋಗಿ ಅವಳನ್ನು ಮಾತನಾಡಿಸಬೇಕೆಂದುಕೊಂಡ ಹನುಮಂತ ಆ ರಕ್ಕಸಿ ಹೊರಟು ಹೋಗುವುದನ್ನೇ ಕಾಯುತ್ತಾ ಸೀತಾಮಾತೆ ಕುಳಿತಿದ್ದ ಮರದ ಮೇಲೆಯೇ ಏರಿ ಕೊಂಬೆಗಳ ನಡುವೆ ಅಡಗಿ ಕುಳಿತ. ಹನುಮಂತ ಅಲ್ಲಿ ಕುಳಿತ ಸ್ವಲ್ಪ ಹೊತ್ತಿನಲ್ಲಿ ರಾವಣ ಅಲ್ಲಿಗೆ ಬಂದ. ಸೀತೆಯ ಮುಂದೆ ಕುಳಿತುಕೊಂಡು ರಾವಣ ಅವಳ ಮನ ಒಲಿಸಿಕೊಳ್ಳುವುದಕ್ಕಾಗಿ ಬಡಬಡಿಸತೊಡಗಿದ. ರಾವಣ ಏನೇನು ಹೇಳುತ್ತಿದ್ದ, ಸೀತೆ ಪ್ರತ್ಯುತ್ತರವಾಗಿ ಏನು ಹೇಳಿದಳು? ಮುಂದೆ ಕತೆ ಏನಾಯಿತೆಂದು ಭಾಗ 18ರಲ್ಲಿ ನೋಡೋಣ. ಧನ್ಯವಾದಗಳು.